ಯಶವಂತ್ ಕಾಂಟ್ಯಾಕ್ಟ್ ಆಗಿದೆ. ಚಂದನ್ ಬಾಮ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪ್ರತಿಷ್ಠಿತ ಮಹಾರಾಜ ಟ್ರೋಫಿ ಕೆಎಸ್ಸಿಎ T20 2026ರ ಫೈನಲ್ ಪಂದ್ಯದಲ್ಲಿ ಶಿವಮೊಗ್ಗ ಯೋಧಾಸ್ ಚಾಂಪಿಯನ್ ಆಗಿದ್ದು, ಈ ಪಂದ್ಯದಲ್ಲಿ ಭಾಗವಹಿಸಿದ ಕೆಎಸ್ಸಿಎ ಶಿವಮೊಗ್ಗ ವಲಯದ 3 ಆಟಗಾರರನ್ನು ಜುಲೈ 20ರಂದು ಸನ್ಮಾನಿಸಿ ಅಭಿನಂದಿಸಲಾಗುವುದು ಎಂದು ಕೆಎಸ್ಸಿಎ ನಿರ್ದೇಶಕ ಹಾಗೂ ಶಿವಮೊಗ್ಗ ವಲಯದ ಸಂಚಾಲಕ ಡಿಎಸ್ ಅರುಣ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿವಮೊಗ್ಗ ಯೋಧಾಸ್ ತಂಡವು ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ ವಿರುದ್ಧ 4 ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿದ್ದು, ಮೊದಲ ಬಾರಿಗೆ ಚಾಂಪಿಯನ್ ಆದ ಶಿವಮೊಗ್ಗ ಯೋಧಾಸ್ ತಂಡಕ್ಕೆ ಅಭಿನಂದಿಸುತ್ತೇನೆ ಎಂದರು. ಶಿವಮೊಗ್ಗ ಯೋಧಾಸ್ ತಂಡದ ಸಾಗರದ ಶ್ರೇಯಾಂಕ್, ಚಿಕ್ಕಮಗಳೂರಿನ ಕುಮಾರಸ್ವಾಮಿ ಹಾಗೂ ಹಾಸನದ ಯೂನಸ್ ಅಲಿ ಬೇಗ್ ಅವರನ್ನು ಸೋಮವಾರ ಸಂಜೆ 6 ಗಂಟೆಗೆ ಬೆಕ್ಕಿನಕಲ್ಮಠ ವೃತ್ತದಿಂದ ಶಿವಮೊಗ್ಗ ಕೆಎಸ್ಸಿಎ ನವಲೆ ಕ್ರೀಡಾಂಗಣದವರೆಗೆ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಿದ್ದು, 7 ಗಂಟೆಗೆ ಸನ್ಮಾನಿಸಿ ಅಭಿನಂದಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ಚುನಾಯಿತ ಪ್ರತಿನಿಧಿಗಳು, ಹಿರಿಯ ಕ್ರಿಕೆಟ್ ಆಟಗಾರರು, ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಮುಂತಾದವರು ಭಾಗವಹಿಸಲಿದ್ದಾರೆ. ಆನಂತರ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. 2008ರಲ್ಲಿ ಐಪಿಎಲ್ ಆರಂಭವಾಯಿತು. ಅದೇ ರೀತಿ 2009ರಲ್ಲಿ ಕೆಪಿಎಲ್ ಆರಂಭವಾಗಿ 2019ವರೆಗೂ ನಡೆದು ಬಂತು. ಆನಂತರ ಮತ್ತೆ 2022ರಲ್ಲಿ ಕೆಪಿಎಲ್ ಅನ್ನು ಮಹಾರಾಜ ಕಪ್ ಎಂದು ಮರುನಾಮಕರಣ ಮಾಡಲಾಯಿತು. ಅಲ್ಲಿಂದ ಇಲ್ಲಿಯವರೆಗೂ ಪ್ರತಿ ವರ್ಷ ಈ ಕಪ್ ಯಶಸ್ವಿಯಾಗಿ ನಡೆಯುತ್ತಾ ಬಂದಿದೆ. ಮಹಾರಾಜ ಕಪ್ಗಾಗಿ ರಾಜ್ಯದ 6 ತಂಡಗಳು ಭಾಗವಹಿಸುತ್ತಿವೆ ಎಂದರು. ಶಿವಮೊಗ್ಗ ಯೋಧಾಸ್ ತಂಡದ ಆಟಗಾರರ ಪರಿಶ್ರಮ, ತರಬೇತುದಾರರ ಮಾರ್ಗದರ್ಶನ ಹಾಗೂ ತಂಡದ ಸಮರ್ಪಣೆಯ ಫಲವಾಗಿ ಈ ಟ್ರೋಫಿ ನಮ್ಮ ಮುಡಿಗೇರಿದೆ. ಈ ವರ್ಷದಿಂದ ಮಹಾರಾಣಿ ಕಪ್ ಅನ್ನು ಆಯೋಜಿಸುತ್ತಿದ್ದು, ಜುಲೈ 22ರಿಂದ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಗಳು ಆರಂಭಗೊಳ್ಳಲಿದ್ದು, ಒಟ್ಟು 4 ತಂಡಗಳು ಭಾಗವಹಿಸುತ್ತಿವೆ ಎಂದು ಮಾಹಿತಿ ನೀಡಿದರು. ಶಿವಮೊಗ್ಗ ಯೋಧಾಸ್ ತಂಡಕ್ಕೆ ಕೆಎಸ್ಸಿಎ ವತಿಯಿಂದ 15 ಲಕ್ಷ ರೂಪಾಯಿ ನಗದು ಬಹುಮಾನ ಬಂದಿದ್ದು, ಅದರಲ್ಲಿ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಮೃತಪಟ್ಟ ಕ್ರಿಕೆಟ್ ಆಟಗಾರ ಎಚ್ ಅಕ್ಷಯ್ ಅವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ನೀಡಲು ಫ್ರಾಂಚೈಸಿದಾರರು ಒಪ್ಪಿದ್ದಾರೆ. ಅಲ್ಲದೆ ಅಕ್ಷಯ್ ಮಗಳಿಗೆ ಶಿಕ್ಷಣ ವೆಚ್ಚವನ್ನು ಭರಿಸುವುದಾಗಿ ಹೇಳಿದ್ದು, ಇದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಎಂದರು. ಮುಂದಿನ 1 ವರ್ಷದಲ್ಲಿ ಶಿವಮೊಗ್ಗದ ನವಲೆ ಕೆಎಸ್ಸಿಎ ಕ್ರೀಡಾಂಗಣಕ್ಕೆ ಫ್ಲಡ್ ಲೈಟ್ ಅಳವಡಿಕೆ ಹಾಗೂ ಕ್ರಿಕೆಟ್ ಆಟಕ್ಕೆ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣಗೊಳ್ಳಲಿದೆ ಎಂದರು. ಒಂದು ಸಣ್ಣ ಬ್ರೇಕ್ ನಂತರ ಡಿಎಸ್ ಅರುಣ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಹಳೆಯ ನಾಣ್ಯ, ನೋಟು ಸಂಗ್ರಹಿಸುವ ಹವ್ಯಾಸವಿದೆಯೇ? ನಿಮ್ಮ ಹವ್ಯಾಸಗಳೇ ಸೈಬರ್ ವಂಚಕರ ಬಂಡವಾಳ. ಅಜಾಗರೂಕತೆ ಕೆಲವು ವೇಳೆ ನಮ್ಮನ್ನು ಆರ್ಥಿಕ ಸಂಕಷ್ಟಕ್ಕೆ ದೂಡ್ತವೆ. ವಂಚಕರು ಹಳೆಯ ನಾಣ್ಯಗಳಿಗೆ ಲಕ್ಷಾಂತರ ರೂಪಾಯಿ ಕೊಡೋದಾಗಿ ಸುಳ್ಳು ಜಾಹೀರಾತು ನೀಡುತ್ತಾರೆ. ಕುತೂಹಲದಿಂದ ಆ ಲಿಂಕ್ ಕ್ಲಿಕ್ ಮಾಡಿದ ಕೂಡಲೇ ವಂಚನೆಯ ಮೊದಲ ಹಂತ ಶುರು. ವಂಚನೆಯನ್ನು ನಿಜವೆಂದು ಬಿಂಬಿಸಲು ಹಳೆಯ ಕಾಯಿನ್ಗಳೇ ಫೋಟೋ ಒಕ್ಕು ಅಪ್ಲೋಡ್ ಮಾಡಿಸ್ಕೊಂಡು ನಂತರ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಮೌಲ್ಯ ಇದೆ ಎಂದು ನಂಬಿಕೆ ಹುಟ್ಟಿಸ್ತಾರೆ. ಮೊದಲು ರಿಜಿಸ್ಟ್ರೇಷನ್ ಫೀಸ್, ಟ್ಯಾಕ್ಸ್, ಪ್ರೊಸೆಸಿಂಗ್ ಚಾರ್ಜ್ ಎಂದು ಮುಂಗಡವಾಗಿ ಹಣ ಪಾವತಿಸಲು ಹೇಳಿ ನಿಮ್ಮಿಂದ ಹಣ ದೋಚುತ್ತಾರೆ. ಆದ್ದರಿಂದ ಇಂತಹ ವಂಚನೆಗಳಿಗೆ ಬಲಿಯಾಗಬೇಡಿ. ಪದಾಧಿಕಾರಿಗಳ ಪರವಾಗಿ ಅದನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, 2008ನೇ ಇಸ್ವಿಲಿ IPL ಪ್ರಾರಂಭ ಆಗುತ್ತೆ ಈ ದೇಶದಲ್ಲಿ. ಏಪ್ರಿಲ್ 2008ನೇ ಇಸ್ವಿಯಲ್ಲಿ ಪ್ರಾರಂಭ ಆದಮೇಲೆ IPL ಪ್ರಾರಂಭ ಆಗುತ್ತೆ. IPL ಪ್ರಾರಂಭ ಆದಮೇಲೆ ಎಲ್ಲ ಸ್ಟೇಟ್ಗಳಲ್ಲೂ ಯಾರ ಅಸೋಸಿಯೇಷನ್ಗಳು ಸ್ಟ್ರಾಂಗ್ ಇದೆ ಆ ಥರದ ತದನಂತರ ಒಂದೇ ವರ್ಷಕ್ಕೆ 2009ನೇ ಇಸ್ವಿಗೆ KPL ಅನ್ನು ಪ್ರಾರಂಭ ಮಾಡ್ತಾರೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನು ಮುಂಚೆಯಿಂದನೂ ತುಂಬ ಸ್ಟ್ರಾಂಗು. ಇಡೀ ಭಾರತದ BCCIಯಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂತಹ ಒಂದು ಸಂಸ್ಥೆ. ಅದು 2009ಕ್ಕೆ ಪ್ರಾರಂಭ ಮಾಡಿ 2019ನೇ ಇಸ್ವಿ ತನಕ KPL ನಡೆಯುತ್ತೆ. 19ನೇ ಇಸ್ವಿ ತನಕ KPL ನಡೆಯುತ್ತೆ. 19ನೇ ಇಸ್ವಿಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಒಂದು ಆರೋಪ ಬರುತ್ತೆ, ಒಂದು ಮ್ಯಾಚ್ ಫಿಕ್ಸಿಂಗ್ ಅಂತ. ಆವಾಗ ಅದನ್ನು KPLನ್ನು ಪರ್ಮನೆಂಟಾಗಿ ಕ್ಲೋಸ್ ಮಾಡಬೇಕು ಅಂತ ಪರ್ಮನೆಂಟಾಗಿ ಕರ್ನಾಟಕ ಪ್ರೀಮಿಯರ್ ಲೀಗನ್ನು ಕ್ಲೋಸ್ ಆಗುತ್ತೆ. ಅದಾದಮೇಲೆ 2022ನೆಯ ಒಂದು KSCಯಿಂದ ಒಂದು ತೀರ್ಮಾನ ಆಗುತ್ತೆ. ಅವತ್ತು ರೋಜರ್ ಬಿನ್ನಿಯವರು ನಮ್ಮ ಅಧ್ಯಕ್ಷರಾಗಿರ್ತಾರೆ KSCಯಿಂದ. KPL ನಿಂತೋಗಿದೆ, ಆದರೆ ಲೋಕಲ್ ಪ್ಲೇಯರ್ಸಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಮ್ಮ ಇಂದಿನ ಅಧ್ಯಕ್ಷರು ಮಹಾರಾಜರು ಅವರ ಹೆಸರಿನಲ್ಲಿ ಮಹಾರಾಜ ಕಪ್ ಅನ್ನೋವಂಥದ್ದನ್ನು ಪ್ರಾರಂಭ ಮಾಡಬೇಕು ಅಂತ 2022ರಲ್ಲಿ ಪ್ರಾರಂಭ ಆಗುತ್ತೆ.
ಪ್ರಾರಂಭ ಆದಾಗ ಒಟ್ಟು 6 ಟೀಮ್, ಇಡೀ ರಾಜ್ಯದಲ್ಲಿ 6 ಟೀಮ್ಗಳು ಆಗುತ್ತೆ. 6 ಟೀಮ್ಗಳ ಮುಖಾಂತರ ಪ್ರಾರಂಭ ಆದಂಥ KPL 4 ವರ್ಷಗಳಲ್ಲಿ ಗುಲ್ಬರ್ಗಾ ಮಿಸ್ಟಿಕ್ಸು, ಹುಬ್ಬಳ್ಳಿ ಟೈಗರ್ಸು, ಮೈಸೂರು ವಾರಿಯರ್ಸು, ಮ್ಯಾಂಗ್ಳೂರ್ ಡ್ರ್ಯಾಗನ್ಸು, ಒಟ್ಟು 4 ವರ್ಷಗಳ ಕಾಲ 22ರಿಂದ 25 ತನಕ ಈ 4 ಟೀಮ್ಗಳು ಗೆಲ್ಲುತ್ತೆ. ಆ ಮಹಾರಾಜ ಕಪ್ಪನ್ನು 6 ತಂಡಗಳಿರುವಂತಹ ಒಂದು ಮಹಾರಾಜ ಕಪ್ಪಲ್ಲಿ ಗೆಲ್ಲುತ್ತೆ. ಈ ವರ್ಷ ಶಿವಮೊಗ್ಗ ಯೋಧಾಸ್ಗೆ ಹೊಸದು ಇದು. ಮುಂಚೆ ನಮ್ಮದು ಮಲ್ನಾಡ್ ಗ್ಲಾಡಿಯೇಟರ್ಸ್ ಅಂತ ಇತ್ತು, ಈ ಥರದ ಇದ್ದಂಥ ಕ್ಲಬ್ಬು ಈಗ ಹೊಸದೊಂದು ಹೆಸರಿನಲ್ಲಿ ಹೊಸ ಫ್ರ್ಯಾಂಚೈಸಿ. ನಿಮಗೂ ಗೊತ್ತಿದೆ IPL ಯಾವ ರೀತಿ ಫ್ರ್ಯಾಂಚೈಸಿ ನಡೆಯುತ್ತೆ, ಅದೇ ರೀತಿ ಈ KPL ಅಲ್ಲೂ ಕೂಡ ಈ ಫ್ರ್ಯಾಂಚೈಸಿಗಳ ಮುಖಾಂತರ 6 ತಂಡಗಳ ರಚನೆ, 6 ಓನರ್ಗಳ ರಚನೆ ಆ ಥರ ಆಗುತ್ತೆ. ಅದರ ಒಂದು ಮಾಲೀಕತ್ವವನ್ನು ನಮ್ಮ ಶಿವಮೊಗ್ಗ ಯೋಧಾಸಿನ ಒಬ್ಬ ಕ್ರಿಕೆಟರ್ ಆದಂತಹ ಮಿಥುನ್ ಅವರು ಇದರ CEO ಆಗಿರ್ತಾರೆ. ಅಭಿಷೇಕ್ ಅಗರ್ವಾಲ್, ICS ಮೊಬೈಲ್ ಪ್ರೈವೇಟ್ ಲಿಮಿಟೆಡ್, ಅಭಿಷೇಕ್ ಅಗರ್ವಾಲ್ ಅವರು ಈಸ್ ದ ಓನರ್ ಆಫ್ ದಟ್ ಕಂಪನಿ. ಅವರು ಈ ಫ್ರ್ಯಾಂಚೈಸಿ ಮುಖಾಂತರ ಈ ನಮ್ಮ ಶಿವಮೊಗ್ಗ ಯೋಧಾಸನ್ನು ಫ್ರ್ಯಾಂಚೈಸಿ ಮುಖಾಂತರ ಬೈ ಮಾಡಿದ ಮೊದಲನೇ ವರ್ಷ. ನಾನು ಯಾಕೆ ಮಿಥುನ್ ಅವ್ರು ಪದೇ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಕ್ರಿಕೆಟರ್ ಆಗಿದ್ದರೆ ಟೀಮನ್ನು ಹೆಂಗೆ ತೊಗೊಂಡೋಗ್ಬೇಕು ಅನ್ನೋವಂಥ ಕಲ್ಪನೆ ನಾವು ಪ್ರತಿ ಸಲನೂ ನಮ್ಮ KPL ಆಗಿರಲಿ, ಹಿಂದೆ ಮಹಾರಾಜ ಕಪ್ಪಿನ ಮೊದಲೇ 4 ಸೀಸನ್ ಆಗಿರಲಿ, ನಮ್ಮ ಶಿವಮೊಗ್ಗದ್ದು 5ನೇ ಪ್ಲೇಸು 6ನೇ ಪ್ಲೇಸನ್ನು ನೋಡ್ತಾ ಬಂದಿದ್ದೀವಿ ನಾವು. ಈ ಸಲ ನಮಗೂ ಶಿವಮೊಗ್ಗ ಕಡೆಯಿಂದ ನಾವು ಇಷ್ಟೆಲ್ಲ ಕೇಳ್ತೀವಿ, ಒಳ್ಳೊಳ್ಳೆ ಪ್ಲೇಯರ್ಸನ್ನು ಹಾಕೋಬೇಕು ಅಂತ. ಆ ಥರದ್ದು ಪ್ರಯತ್ನ ಆಗಿ ಶಿವಮೊಗ್ಗ ಯೋಧಾಸು ಈ ಸಲ ಮಹಾರಾಜ ಕಪ್ಪಲ್ಲಿ ನಡೆದಂತಹ ಫೈನಲ್ಸ್ನಲ್ಲಿ ಬ್ಯಾಂಗ್ಳೂರ್ ಬ್ಲಾಸ್ಟರ್ಸನ್ನು, ಕಲ್ಯಾಣಿ ಬ್ಯಾಂಗ್ಳೂರ್ ಬ್ಲಾಸ್ಟರ್ಸನ್ನು ಅವ್ರ ಮೇಲೆ ಗೆದ್ದು ಚಾಂಪಿಯನ್ಸ್ ಆಗಿದ್ದಾರೆ. ಅವರಿಗೆ ಮೊದಲನೇದಾಗಿ ಇಡೀ ಶಿವಮೊಗ್ಗದ ಝೋನ್ ಪರವಾಗಿ ಅವರಿಗೆ ಉತ್ಪೂರ್ವವಾದಂಥ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎರಡನೇದು, ಅವರಿಗೆ ಈಗ ಅದರೊಳಗಡೆ ಭಾಳ ಪ್ರಮುಖವಾಗಿ ನಮ್ಮ ಶಿವಮೊಗ್ಗ ಝೋನಿನ 3 ಜನ ಪ್ಲೇಯರ್ಸು ಈ ಟೀಮಲ್ಲಿದ್ದರು. ಈ ಶಿವಮೊಗ್ಗ ಝೋನಲ್ಲಿ ಆಡ್ತಾ ಇರುವಂತಹ 3 ಜನ ಯುವಕರು ಈ ಟೀಮಲ್ಲಿ, ಶಿವಮೊಗ್ಗ ಯೋಧಾಸಲ್ ಟೀಮಲ್ಲಿದ್ದರು. ಶ್ರೇಯಾಂಕ್ ಸಾಗರದ ಹುಡುಗ, ಅವನು ಮ್ಯಾಚ್ಗಳನ್ನು ಆಡ್ದ. ಒನ್ ಆಫ್ ದಿ ಬೆಸ್ಟ್ ಫೀಲ್ಡರ್ ಅಂತ ಅವನನ್ನು ಐಡೆಂಟಿಫೈ ಮಾಡಿದ್ದಾರೆ. ಈ ಸಲ ಮಹಾರಾಜ ಕಪ್ಪಲ್ಲಿ ಅವನನ್ನು ಐಡೆಂಟಿಫೈ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕ್ಯಾಚ್ಮೆಂಟ್ ಏರಿಯಾದ ಕುಮಾರಸ್ವಾಮಿ ನಮ್ಮ ಚಿಕ್ಕಮಂಗ್ಳೂರಿನ ಯುವಕ, ಅವನು ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಆಡ್ತಾ ಇದ್ದಾನೆ ಲೀಗ್ ಮ್ಯಾಚಸ್ಸಲ್ಲಿ ಎಲ್ಲದರೊಳಗೂ. ಅವನಿಗೂ ಈ ಸಲ ಅವಕಾಶ ಇತ್ತು. ಅದೇ ರೀತಿ ಯೂನಸ್ ಅಲಿ ಬೇಗ್, ಹಾಸನದ ಒಬ್ಬ ಯುವಕ. ಇವರು 3 ಜನಕ್ಕೂ ಈ ಸಲ ಶಿವಮೊಗ್ಗ ಯೋಧಾಸಲ್ಲಿ ಅವಕಾಶ ಸಿಕ್ತು. ಶಿವಮೊಗ್ಗ ಯೋಧಾಸಲ್ಲಿ 3 ಜನ IPL ಪ್ಲೇಯರ್ಸು ನಮ್ಮಲ್ಲಿ ಆಡ್ದಂಥದ್ದು. 3 ಜನ. ಒಂದು ಸ್ಮರಣ್, ಗೊತ್ತಿದೆ ನಿಮಗೆ. ಸ್ಮರಣ್ ಮೊನ್ನೆ ನಮ್ಮಲ್ಲಿ ಇಂಜುರಿ ಆದಮೇಲೆ ಅವನನ್ನ ಇಂಡಿಯಾ ಎಗೆ ಅವನು ಸೆಲೆಕ್ಟ್ ಆಗಿ ಹೋಗಿದ್ದಾನೆ. ಅವನು ನಮ್ಮ ಶಿವಮೊಗ್ಗ ಯೋಧಾಸಲ್ಲಿ ಆಡಿದ್ದು. ಅದೇ ರೀತಿ ಅವನು ಸನ್ರೈಸರ್ಸ್ ಹೈದರಾಬಾದಿಗೆ ರೆಪ್ರೆಸೆಂಟೆಡ್ ಸನ್ರೈಸರ್ಸ್ ಹೈದರಾಬಾದು. ಯಶ್ರಾಜ್ ಪುಂಜಾ ರಾಜಸ್ಥಾನ್ ರಾಯಲ್ಸು, ಅವನು ನಮ್ಮ ಟೀಮಲ್ಲಿ ಈ ಸಲ ಆಡಿದ್ದು. ಲೂನಿತ್ ಸಿಸೋಡಿಯಾ ಕಲ್ಕತ್ತಾ ನೈಟ್ ರೈಡರ್ಸ್. ಈ 3 ಜನ IPL ಪ್ಲೇಯರ್ಸು ನಮ್ಮ ಈ ಸಲ ಶಿವಮೊಗ್ಗ ಯೋಧಾಸಲ್ಲಿ ಆಡಿದಂಥದ್ದು. ಸೊ ಅವರು ಗೆದ್ದಿರೋವಂಥ ಈ ಸಂದರ್ಭದಲ್ಲಿ ಅವರಿಗೆ ನಾವು ಶಿವಮೊಗ್ಗದ KSCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ನಮ್ಮ ಝೋನಿಂದ ಅವರನ್ನೆಲ್ಲರನ್ನೂ ಅಭಿನಂದಿಸೋ ಕಾಲ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇವತ್ತು ಇದು ಮೊದಲನೇ ಬಾರಿಗೆ 2009ನೇ ಇಸ್ವಿಲಿ ಪ್ರಾರಂಭವಾದಂಥ KPL 17 ವರ್ಷಗಳ ನಂತರ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಈ ಮಹಾರಾಜ ಕಪ್ಪಲ್ಲಿ ಮೊದಲನೇ ಬಾರಿ ಅವರು ಚಾಂಪಿಯನ್ಶಿಪ್ ತೊಗೊಂಡಿರೋ ಕಾರಣಕ್ಕೆ ಅವರಿಗೆ ಇಡೀ ನಮ್ಮ ಶಿವಮೊಗ್ಗದ ಕ್ರಿಕೆಟರ್ಸ್ ಪರವಾಗಿ ಅವರನ್ನು ಒಂದು ಅದ್ಧೂರಿ ಸ್ವಾಗತ ಮಾಡಬೇಕು. ಅವರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಅನ್ನೋವಂಥದ್ದಕ್ಕೆ ಬರುವಂಥ ಸೋಮವಾರ ಸಂಜೆ ಅವರಿಗೆ ಒಂದು ಸ್ವಾಗತದ ರೂಪದಲ್ಲಿ ಅವರಿಗೆ ಒಂದು ಪ್ರೊಸೆಷನನ್ನು ಕೂಡ ನಾವು ಮಾಡಬೇಕು ಅಂತ ಚಿಂತನೆ ಆಗಿದೆ. ಆ ಪ್ರೊಸೆಷನ್ ಮುಖಾಂತರ ಬೆಕ್ಕಿನ ಕಲ್ಮಠ ಸರ್ಕಲ್ನಿಂದ ಅವರನ್ನು ರಿಸೀವ್ ಮಾಡಿ ಅಲ್ಲಿಂದ ಸೀದಾ ನಾವು KSCA ಕ್ರೀಡಾಂಗಣಕ್ಕೆ ಅವರನ್ನು ಕರೆತಂದು ಅವರನ್ನು ಇಡೀ ನಾಗರಿಕರು ಎಲ್ಲರೂ ಸೇರಿ ನಮ್ಮ ಶಿವಮೊಗ್ಗದ ಲೋಕಸಭಾ ಸದಸ್ಯರು, ನಮ್ಮ ಶಾಸಕರು ಚನ್ನಬಸಪ್ಪನವರು, MLCಗಳಾದಂಥ ಡಾಕ್ಟರ್ ಧನಂಜಯ ಸರ್ಜಿಯವರು,
ಮತ್ತು ನಮ್ಮ ಶಿವಮೊಗ್ಗದ SP ಅವರು ಕೂಡ ಒಳ್ಳೆ ಕ್ರಿಕೆಟರು. ಅವರು ಪ್ರಾಕ್ಟೀಸು ಕೂಡ ನಮ್ಮ KSCA ಗ್ರೌಂಡಲ್ಲಿ ಮಾಡ್ತಾ ಇರ್ತಾರೆ. ಅವರನ್ನು ಕೂಡ ನಾವು ಕರಿತಾ ಇದ್ದೀವಿ. ಅವರೆಲ್ಲರೂ ಬಂದು ಅವರಿಗೆ ಹಾರೈಸಬೇಕು. ಭಾಳ ಪ್ರಮುಖವಾಗಿ ಇದರೊಳಗಡೆ ನಮಗೆ ನಮ್ಮ ಮಕ್ಕಳಿಗೆ ಮೋಟಿವೇಶನ್ನು, ಮುಂದಿನ ದಿನಗಳಲ್ಲಿ ಹೆಚ್ಚು ಜನಕ್ಕೆ ಅವಕಾಶವನ್ನು ಕೊಡೋ ಅಂಥದ್ದನ್ನು ಕೂಡ ಆಗಬೇಕು ಅನ್ನೋವಂಥದ್ದನ್ನು ನಾವು ಇದರ ಉದ್ದೇಶವನ್ನು ಇಟ್ಕೊಂಡಿರೋಂಥದ್ದು. ಇದರೊಳಗಡೆ ಭಾಳ ತುಂಬ ಸಂತೋಷ. ಒಬ್ಬ ಕ್ರಿಕೆಟರ್, ಒಬ್ಬ CEO, ಒಬ್ಬ ಓನರ್ ಆದರೆ ಏನಾಗುತ್ತೆ ಅನ್ನೋಕ್ಕೆ, ಈ ಚಾಂಪಿಯನ್ಶಿಪ್ಪಲ್ಲಿ 15 ಲಕ್ಷ ರೂಪಾಯಿನ ಅವರಿಗೆ KSCAಯಿಂದ ಸಿಗುತ್ತೆ. ಆ 15 ಲಕ್ಷದಲ್ಲಿ 5 ಲಕ್ಷ ರೂಪಾಯಿನ ಇತ್ತೀಚೆಗೆ ಮರಣ ಹೊಂದಿದ ನಮ್ಮೆಲ್ಲರ ನೆಚ್ಚಿನ ಆಟಗಾರ SL ಅಕ್ಷಯ್ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನೋವಂಥದ್ದನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಾವು ಅವರಿಗೆ ಚಿರಋಣಿ ಇದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಅವ್ರ ಮಕ್ಕಳಿಗೆ SL ಅಕ್ಷಯ್ ಅವರ ಮಗಳಿಗೆ ಓದಲಿಕ್ಕೆ ಪೂರ್ತಿ ಜವಾಬ್ದಾರಿಯನ್ನು ಆ ಒಂದು ಕಂಪನಿ, ಏನು ನಾನು ಹೇಳಿದೆ ICS ಮೊಬೈಲ್ ಪ್ರೈವೇಟ್ ಲಿಮಿಟೆಡ್, ಆ ಕಂಪ್ನಿಯವರು ವಹಿಸಿ ಅವರಿಗೆ ನಿಜವಾದ ದೊಡ್ಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ತಮಗೆ ನನ್ನ ಉತ್ಪೂರ್ವಕವಾದಂಥ ವಿನಂತಿ ಏನಂದರೆ, ಈ ಕಾರ್ಯಕ್ರಮದ ನಾವು ಈಗಾಗಲೇ ನಮ್ಮ ಶಿವಮೊಗ್ಗದಲ್ಲಿರುವಂತಹ ಹಲವಾರು ಕ್ಲಬ್ಗಳು, ಅಂದರೆ ಕ್ರಿಕೆಟ್ ಪ್ಲೇಯಿಂಗ್ ಕ್ಲಬ್ಸ್, ನಮ್ಮದು ಇನ್ಸ್ಟಿಟ್ಯೂಷನಲ್ ಮೆಂಬರ್ಸ್ IMO IA ದಿನ ಪ್ರಾಕ್ಟೀಸ್ ಮಾಡುವಂಥ ಹುಡುಗರುಗಳಿಗೆಲ್ಲ ಈ ಒಂದು ಪ್ರೊಸೆಷನಲ್ಲಿ ಭಾಗಿಯಾಗಿ ಅಂತ ಕೇಳಿದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಕೇಳಿದ್ದೀವಿ. ತಮ್ಮ ಮೂಲಕ ಹೇಳೋದು, ಸಾರ್ವಜನಿಕರಿಗೆ ಇದು ಅತಿ ಹೆಚ್ಚು ಪ್ರಚಾರ ಆಗಬೇಕಾಗಿದೆ, ಅವ್ರಿಗೆ ಗೊತ್ತಾಗಬೇಕಾಗಿದೆ. ಯಾಕಂದರೆ ಈ ಥರ ನಮಗೂ ಆಶ್ಚರ್ಯ ಆಯಿತು. ನಾನು ಫೈನಲ್ಸ್ ನೋಡ್ಲಿಕ್ಕೆ ಹೋಗಿದ್ದೆ. ನಾನು ನಮ್ಮ ಚೇರ್ಮನ್ರು ಇಬ್ಬರು ಫೈನಲ್ಸ್ ನೋಡೋಕ್ಕೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ನಿಜವಾಗ್ಲೂ ನಾವು ಈ ಲೋಕಲ್ ಕ್ರಿಕೆಟು ಅಥವಾ ಈ ಥರ ಸ್ಟೇಟ್ ಲೆವೆಲ್ ಕ್ರಿಕೆಟು ರಣಜಿ ಮ್ಯಾಚ್ಗೆ ನೋಡೋದಕ್ಕೆ ಬರೋದಿಲ್ಲ ಅಂಥ ಸ್ಥಿತಿಗಳಿದ್ದಾವೆ ಇವತ್ತು. ಅದರೊಳಗೂ KSCAಲ್ಲಾದರೆ ಯಾರೂ ಬರಲ್ಲ. ನಾವು ಹಾಗಾಗಿ ಶಿವಮೊಗ್ಗದಲ್ಲಿ ಆ ಥರ ಮ್ಯಾಚ್ಗಳನ್ನು ಮುಂದಿನ ದಿನಗಳಲ್ಲಿ ಆಗಬೇಕು ಅಂತ ನಮ್ಮ ಪ್ರಯತ್ನ. ಇಡೀ ಇಲ್ಲಿ ಕೂತಿರೋವಂಥವ್ರು ಪ್ರತಿ ಸಲ ಹೇಳ್ತೀವಿ, ಮಳೆಗಾಲ ಇದೆಲ್ಲ ಸಮಸ್ಯೆ ಇದೆ. ಇನ್ನೊಂದು ಫ್ಲಡ್ ಲೈಟು, ಒಂದು ಸಂತೋಷದ ಸುದ್ದಿ ನಿಮಗೂ ಹಂಚ್ಕೊಂಬಿಡ್ತೀನಿ. ಶಿವಮೊಗ್ಗ ವಿಲ್ ಬಿಕಮ್ ಇನ್ 1 ಇಯರಲ್ಲಿ ಫ್ಲಡ್ ಲೈಟನ್ನು ಹಾಕ್ತೀವಿ ನಮ್ಮ ಶಿವಮೊಗ್ಗ KSCA ಗ್ರೌಂಡಿಗೆ. ಜೊತೆಗೆ ಇಂಡೋರ್ ಪ್ರಾಕ್ಟೀಸ್ ಗ್ರೌಂಡ್ ಅದನ್ನು, ಯಾಕಂದರೆ ಇಲ್ಲಿ 3-4 ತಿಂಗಳು, ಅಂದರೆ ಈ ವರ್ಷ ಗೊತ್ತಿಲ್ಲ ಈ ಸಲ ಮಳೆದೇನು ಕತೆ ಅಂತ, ಆದರೆ ನಮಗೆ 4-5 ತಿಂಗಳು ನಮ್ಮ ಮಕ್ಕಳಿಗೆ ಪ್ರಾಕ್ಟೀಸೇ ಮಾಡೋಕ್ಕಾಗಲ್ಲ. ಹಾಗಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಾಕ್ಟೀಸ್ ಗ್ರೌಂಡನ್ನು ಕೂಡ, ಇಂಡೋರನ್ನು ಕೂಡ ಎರಡೂ ಒಪ್ಪಿಗೆ ಆಗಿದೆ. ಬರೋವಂಥ ಇನ್ನೊಂದು ವರ್ಷದಲ್ಲಿ ಇದನ್ನು ಮಾಡೋವಂಥದ್ದನ್ನು ಕೂಡ ಆಗುತ್ತೆ. ಹಾಗಾಗಿ ದಯಮಾಡಿ ತಾವೆಲ್ಲರೂ ಇದಕ್ಕೆ ಸಹಕಾರವನ್ನು ಕೊಡಬೇಕು. ಮತ್ತು ಜೊತೆಗೆ ಅಲ್ಲಿ 6 ಗಂಟೆಗೆ ಅವರಿಗೆ ರಿಸೀವ್ ಮಾಡ್ತೀವಿ, 7 ಗಂಟೆಗೆ KSCA ಗ್ರೌಂಡಲ್ಲಿ ಅವರಿಗೆ ಫೆಲಿಸಿಟೇಷನ್ನು. ಸೊ ತಾವೆಲ್ಲರೂ ಬರಬೇಕು. ಎಲ್ಲ ಏನು ಖುಷಿ ಅಂದರೆ, ಮಲ್ನಾಡ್ ಶಹರಲ್ಲಿ ನಡೆದಂಥ ಜೆರ್ಸಿ ಓಪನಿಂಗಿಗೆ ತಾವೆಲ್ಲರೂ ಸಹಕಾರ ಕೊಟ್ಟಿದ್ರೆ ಅವರಿಗೆ ತುಂಬ ಒಳ್ಳೆ ಮೋಟಿವೇಶನ್ ಆಗಿದೆ. ಒಬ್ಬ ಓನರು ಇನ್ನು IPL ಥರ ಇದರೊಳಗಡೆ ಯಾವುದು ಕಮರ್ಷಿಯಲ್ಸ್ ಇಲ್ಲ, ಅಂದರೆ ತುಂಬ ದುಡ್ಡು ಮಾಡ್ತಾರೆ, ಇದರಿಂದ ಸಾಧ್ಯನೇ ಇಲ್ದಿದ್ದು. ಇದು ಪ್ಯೂರ್ಲಿ ಅವರು ಪ್ಯಾಷನ್ನು, ಜೊತೆಗೆ ಅವರ ಹಣ ಆಗ್ತಾ ಇರೋವಂಥದ್ದು ಮುಂದಿನ ಪೀಳಿಗೆ ಹುಡುಗರಿಗೆ ಹೆಚ್ಚು ಸಹಕಾರವನ್ನು ಇದರೊಳಗಡೆ ಕೊಡಬೇಕು ಅನ್ನೋದಕ್ಕೆ ಬಿಟ್ಟರೆ, ಈ ನಮ್ಮ ಮಹಾರಾಜ ಕಪ್ಪಿಂದ ಫ್ರಾಂಚೈಸಿಗಳಿಗೆ ದುಡ್ಡಾಗುತ್ತೆ ಅನ್ನೋಂಥದ್ದು ಖಂಡಿತ ಇಲ್ಲ. ಹಾಗಾಗಿ ಅವರಿಗೆ ನಾವು ಒಂದಷ್ಟು ಹಳಿಲು ಸೇವೆ, ನಾವಿಷ್ಟು ಅವ್ರಿಗೆ ಸಹಕಾರ ಕೊಟ್ಟರೆ ಬರೋವಂಥ ದಿನಗಳಲ್ಲಿ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡ್ತಾರೆ ಅನ್ನೋವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮ, ತಮ್ಮೆಲ್ಲರ ಸಹಕಾರ ನಾವು ಕೇಳ್ತಾ ಇದ್ದೀವಿ.